Hi friends, welcome back to my channel Edu Bytes by Rishu. English sentences with Kannada meaning and grammar. First, I wake up early. ನಾನು ಬೇಗ ಎದ್ದೇಳುತ್ತೇನೆ. Subject plus verb plus adverb. She cooks food. ಅವಳು ಅಡುಗೆ ಮಾಡುತ್ತಾಳೆ. Subject plus verb plus object. He goes to school. ಅವನು ಶಾಲೆಗೆ ಹೋಗುತ್ತಾನೆ. Subject plus verb plus place. We eat breakfast. ನಾವು ಬೆಳಗಿನ ಉಪಹಾರ ತಿನ್ನುತ್ತೇವೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ದೇ ವಾಚ್ ಟಿವಿ. ಅವರು ಟಿವಿ ನೋಡುತ್ತಾರೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ದ ಬೇಬಿ ಈಸ್ ಕ್ರೈಯಿಂಗ್. ಮಗು ಅಳುತ್ತಿದೆ. ಪ್ರೆಸೆಂಟ್ ಕಂಟಿನ್ಯೂಯಸ್ ಟೆನ್ಸ್. ಮೈ ಫಾದರ್ ವರ್ಕ್ ಹಾರ್ಡ್. ನನ್ನ ತಂದೆ ಕಷ್ಟಪಟ್ಟು ಕೆಲಸ ಮಾಡುತ್ತಾರೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಡ್ವರ್ಬ್. ಮೈ ಮದರ್ ಲವ್ಸ್ ಮೀ. ನನ್ನ ತಾಯಿ ನನ್ನನ್ನು ಪ್ರೀತಿಸುತ್ತಾಳೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಆಬ್ಜೆಕ್ಟ್. ದ ಬಾಯ್ ರನ್ಸ್ ಫಾಸ್ಟ್. ಹುಡುಗ ವೇಗವಾಗಿ ಓಡುತ್ತಾನೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಡ್ವರ್ಬ್. ದ ಗರ್ಲ್ ಡ್ಯಾನ್ಸಸ್ ವೆಲ್. ಹುಡುಗಿ ಚೆನ್ನಾಗಿ ನೃತ್ಯ ಮಾಡುತ್ತಾಳೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಅಡ್ವರ್ಬ್. ಪ್ಲೀಸ್ ಹೆಲ್ಪ್ ಮೀ. ದಯವಿಟ್ಟು ನನಗೆ ಸಹಾಯ ಮಾಡಿ. ಇಟ್ ಈಸ್ ಇಂಪರೇಟಿವ್ ಸೆಂಟೆನ್ಸ್. ಸಿಟ್ ಡೌನ್. ಕುಳಿತುಕೊಳ್ಳಿ. ಇಂಪರೇಟಿವ್ ಸೆಂಟೆನ್ಸ್. ಸ್ಟ್ಯಾಂಡ್ ಅಪ್. ಎದ್ದು ನಿಲ್ಲು. ಇಟ್ ಈಸ್ ಆಲ್ಸೋ ಅ ಇಂಪರೇಟಿವ್ ಸೆಂಟೆನ್ಸ್. ವಾಟ್ ಈಸ್ ಯುವರ್ ನೇಮ್. ನಿಮ್ಮ ಹೆಸರು ಏನು. ಇಟ್ ಈಸ್ WH ಕ್ವೆಶನ್. ಹೌ ಆರ್ ಯು. ನೀವು ಹೇಗಿದ್ದೀರಿ. WH ಕ್ವೆಶನ್. ದಿಸ್ ಈಸ್ ಎ ಫ್ಲವರ್. ಇದು ಒಂದು ಹೂವು. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಾಂಪ್ಲಿಮೆಂಟ್. ದ್ಯಾಟ್ ಈಸ್ ಮೈ ಹೌಸ್. ಅದು ನನ್ನ ಮನೆ. ಸಬ್ಜೆಕ್ಟ್ ಪ್ಲಸ್ ವರ್ಬ್ ಪ್ಲಸ್ ಕಾಂಪ್ಲಿಮೆಂಟ್. ಐ ಕ್ಯಾನ್ ಸ್ವಿಮ್. ನನಗೆ ಈಜಲು ಬರುತ್ತದೆ. ಸಬ್ಜೆಕ್ಟ್ ಪ್ಲಸ್ ಮಾಡಲ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಶಿ ಕ್ಯಾನ್ ಸಿಂಗ್. ಅವಳಿಗೆ ಹಾಡಲು ಬರುತ್ತದೆ. ಸಬ್ಜೆಕ್ಟ್ ಪ್ಲಸ್ ಮಾಡಲ್ ವರ್ಬ್ ಪ್ಲಸ್ ಮೇನ್ ವರ್ಬ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇಟ್ ಈಸ್ ಅ ಸಿಂಪಲ್ ಸೆಂಟೆನ್ಸ್. ಫ್ರೆಂಡ್ಸ್, ಇಫ್ ಯು ಲೈಕ್ ಮೈ ವಿಡಿಯೋ, ಪ್ಲೀಸ್ ಗಿವ್ ಅ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್.